ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಿದ್ರ ಸಿಎಂ ಎನ್ನುವ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಮಂಡ್ಯದ ಮುಡಾ ಕೇಸ್ ಸಿಬಿಐಗೆ ವಹಿಸಲಾಗಿದೆ. ಮೈಸೂರಿನ ಮುಡಾ ಕೇಸ್ ಬಗ್ಗೆ ಮಾತ್ರ ಯಾಕೆ ಸೈಲೆಂಟ್ ಆಗಿದ್ದಾರೆ? ತಮ್ಮ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೆದರಿಕೊಂಡ್ರ? ಅಂದರೆ ಸಿಬಿಐಗೆ ಯಾಕೆ ವಹಿಸಲಿಲ್ಲ ಅನ್ನೋ ಪ್ರಶ್ನೆ. ಮೊದಲ ಬಾರಿ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಸಿಬಿಐ ತನಿಖೆಗೆ ನೀಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಸಿಎಂ ಸಿದ್ದರಾಮಯ್ಯ. ಈಗ ಮೈಸೂರು ಮುಡಾ ಪ್ರಕರಣದಲ್ಲಿ ಮಾತ್ರ ಯಾಕೆ ಇಬ್ಬಗೆ ನೀತಿ ಅಂತ ಹೇಳಿ ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿ ಅಂದರೆ 2013 ಮತ್ತು 2018 ಮಧ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯ ಅವರು ಯಾವುದೇ ಪ್ರಕರಣಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನೇರವಾಗಿ ಸಿಬಿಐಗೆ ವಹಿಸ್ತಾ ಇದ್ದರು. ಗಣಪತಿ ಆತ್ಮಹತ್ಯೆ ಪ್ರಕರಣ ಇರ್ಬೋದು ಅಥವಾ ಮಂಡ್ಯದ ಮುಡಾ ಪ್ರಕರಣ ಇರ್ಬೋದು. ಹೀಗೆ ಅತ್ಯಂತ ಜಟಿಲ ಅಂತ ಅನಿಸಿದ್ರೆ, ಸರ್ಕಾರದ ವಿರುದ್ಧ ಒತ್ತಡ ಬಂದರೆ ಅಥವಾ ಒತ್ತಡ ಬರುವ ಮುನ್ನವೇ ಮುಖ್ಯಮಂತ್ರಿಗಳು ನೇರವಾಗಿ ಸಿಬಿಐಗೆ ವಹಿಸ್ತಾ ಇದ್ದರು. ಆದರೆ ಈ ಬಾರಿ ತಮ್ಮ ಪ್ರಕರಣ ಅಂದರೆ ಮೈಸೂರಿನ ಮುಡಾ ಪ್ರಕರಣವನ್ನು ಯಾಕೆ ತನಿಖೆಗೆ ಸಿಬಿಐ ತನಿಖೆಗೆ ಒಪ್ಪಿಸಿಲ್ಲ ಅನ್ನೋ ಚರ್ಚೆ ಇದೀಗ ರಾಜ್ಯದಲ್ಲಿ ಜೋರಾಗ್ತಾ ಇದೆ. ನೋಡಿ, ಏನಿದು ಪ್ರಕರಣ ಅಂತ ನಾವು ನೋಡೋದಾದರೆ 2009ರಲ್ಲಿ ಮಂಡ್ಯ ಮುಡಾದಲ್ಲಿ ನಡೆದಿತ್ತು. 107 ನಿವೇಶನಗಳ ಹಗರಣ ಅದು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ್ದು. ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿಯಮ ಮೀರಿ ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ ಎನ್ನುವ ಆರೋಪ ಇತ್ತು. ಮಾಜಿ ಸಚಿವ CS ಪುಟ್ಟರಾಜು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ ಒಟ್ಟು 24 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. RTI ಕಾರ್ಯಕರ್ತ ರವೀಂದ್ರ ಎಂಬುವರು ದೂರು ನೀಡಿದ್ರು. ಆ ದೂರಿನ ಅನ್ವಯ ಆ ಕೇಸನ್ನು ಆಗ ನಿವೇಶನ ಹಿಂದಿರುಗಿಸದಾಗಿ ಪತ್ರ ಬರೆದಿದ್ರು ಕೆಲವಷ್ಟು ಜನ. ಅಂದರೆ ಮುಖ್ಯಮಂತ್ರಿಗಳು ಅವರ ಪತ್ನಿ ಈಗ ಹೇಗೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡ ನಂತರದಲ್ಲಿ ಈ 14 ಸೈಟ್ಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಪತ್ರ ಬರೆದಿದ್ರು. ಆನಂತರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆ ಪತ್ರಗಳನ್ನು ಮನ್ನಣೆ ಮಾಡಿ ಸದ್ಯಕ್ಕೆ ಸೈಟ್ಗಳನ್ನು ರದ್ದು ಮಾಡಿದ್ದಾರೆ. ಹಿಂದೆಯೂ ಕೂಡ ಮಂಡ್ಯದ ಕೇಸ್ ನಡೆದಾಗಲೂ ಕೂಡ, ಮಂಡ್ಯದ ಹಗರಣ ನಡೆದಾಗಲೂ ಕೂಡ ಕೆಲವಷ್ಟು ಜನ ನಾವು ಕೂಡ ಸೈಟ್ಗಳನ್ನು ವಾಪಸ್ ಕೊಡ್ತೇವೆ ಅಂತೇಳಿ ಈ ಹಿಂದೆ CS ಪುಟ್ಟರಾಜು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಪತ್ರ ಬರೆದಿದ್ರು. 2011ರ ಡಿಸೆಂಬರ್ 27ರಂದು ಮುಡಾ ಆಯುಕ್ತರಿಗೆ ಈ ನಾಯಕರಲ್ಲಿ ಕೂಡ ಪತ್ರ ಬರೆದಿದ್ದರೂ ಕೂಡ ನಿವೇಶನವನ್ನು ವಾಪಸ್ ಪಡೆದುಕೊಳ್ಳಿಲ್ಲ. ಏಕಾಏಕಿಯಾಗಿ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆದ ತಕ್ಷಣವೇ 24 ಗಂಟೆಗಳ ಒಳಗಾಗಿ ರದ್ದು ಮಾಡಿದ್ರಲ್ಲ, ಆದರೆ ಅಲ್ಲಿ ರದ್ದು ಮಾಡಲಿಲ್ಲ. ಆ ಪತ್ರಗಳಿಗೆ ಯಾವುದೇ ರೀತಿಯ ಮನ್ನಣೆ ಸಿಗಲಿಲ್ಲ. ಮುಡಾಧಿಕಾರಿಗಳು ಕೂಡ ಆ ವಾಪಸ್ ಪಡೀಲಿಲ್ಲ. 2013ರಲ್ಲಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಅಂದಿನ ಸಿದ್ದರಾಮಯ್ಯ ಸರ್ಕಾರ ಸಿಬಿಐಗೆ ನೀಡುವ ಜೊತೆಗೆ ಸ್ಪೀಕರಿಂದಲೂ ಕೂಡ ತನಿಖೆಗೆ ಒಪ್ಪಿಗೆಯನ್ನು ಸಿಕ್ಕಿತ್ತು. 2013ರಲ್ಲಿ ಕೈಗೊಂಡ ನಿರ್ಧಾರ ಈಗ ಯಾಕಿಲ್ಲ ಅಂತ ಹೇಳಿ ಕೆಲವಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 2009ನೇ ಇಸ್ವಿನಲ್ಲೇ 107 ನಿವೇಶನಗಳ ಹಂಚಿಕೆ ಸಂಬಂಧಪಟ್ಟಂತೆ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣ ಆಗಿತ್ತು. ಮತ್ತು ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದಲ್ಲಿ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ 3 ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2016ನಲ್ಲೇ ಸಿಬಿಐ ತನಿಖೆಗೆ ಒಪ್ಪಿಸಿದರು. ಆದರೆ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರಿನಲ್ಲಿ ಏನು ನಿವೇಶನಗಳನ್ನ ಪಡೆದಿದ್ದಾರೆ ಅಕ್ರಮವಾಗಿ, ಈಗ ಈ ಪ್ರಕರಣವನ್ನು ಕೂಡ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಮೂಲಕ ನಾನು ಮನವಿ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದ 3 ಪ್ರಕರಣಗಳನ್ನ ಸಿಬಿಐಗೆ ಒಪ್ಪಿಸಿರುವಂಥ ಸಿದ್ದರಾಮಯ್ಯನವರು ಇವತ್ತು ಸಿಬಿಐನವ್ರಿಗೆ ಯಾಕೆ ಹಿಂಸರಿತಾ ಇದ್ದಾರೆ? ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಲೋಕಾಯುಕ್ತ ಪೊಲೀಸು ಇವತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿದೆ. ಒಬ್ಬ ಮುಖ್ಯಮಂತ್ರಿ ವಿರುದ್ಧ ತನಿಖೆಯನ್ನು ಮಾಡಬೇಕಾದಂಥ ಸಂದರ್ಭ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈ 2 ಪ್ರಕರಣಗಳು ಕೂಡ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ 2 ಪ್ರಕರಣಗಳು ಕೂಡ ಒಂದೇ ರೀತಿಯಲ್ಲಿದೆ. ಹಾಗೆ ನೋಡೋದಾದರೆ ಇಡೀ ಕರ್ನಾಟಕದಲ್ಲಿರುವಂಥ
ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಒಟ್ಟಾರೆ ತನಿಖೆ ಆದರೆ ಪ್ರತಿಯೊಬ್ಬರ ಬಂಡವಾಳ ಆಚೆ ಬರುತ್ತೆ. ಇದು ಕೇವಲ ಮಂಡ್ಯ ಮೈಸೂರು ಅಂತ ಸೀಮಿತಗೊಳಿಸೋಕ್ಕಾಗೋದಿಲ್ಲ. ಅನೇಕ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಸಾಕಷ್ಟಿದೆ. ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸಮಿತಿಗಳನ್ನು ರಚನೆ ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಈಗ CBI ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನೆಲ್ಲ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ? ನಿಜವಾಗ್ಲೂ ದಶರಥ್, ಏನು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಏನು CM ಅವರ ಪತ್ನಿ ಪಡೆದಿರ್ತಕ್ಕಂಥ ನಿವೇಶನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಈಗಾಗಲೇ ವಾಪಸ್ ಮಾಡಿರೋದು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣವನ್ನೇ ಸಾಕಷ್ಟು ರೀತಿಯಲ್ಲಿ ರಾಜಕೀಯಕರಣಗೊಳಿಸ್ತಿರ್ತಕ್ಕಂಥ ರಾಜಕಾರಣಿಗಳ ಮುಖವಾಡಗಳು ಬಯಲಾಗಬೇಕಂದ್ರೆ ಪ್ರತಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲೂ ಕೂಡ, ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆನಲ್ಲೂ ಇರ್ತಕ್ಕಂಥ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ತನಿಖೆಯನ್ನ ನಡೆಸಿದ್ರೆ ಎಲ್ಲರ ಬಂಡವಾಳ ಕೂಡ ಬಯಲಾಗುತ್ತೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಈ ಹಿಂದೆ 2011ರಲ್ಲೇ ಈ ಒಂದು ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ 107 ಮೂಲೆ ನಿವೇಶನಗಳನ್ನ ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ, ಅಂದ್ರೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ತಮಗೆ ಬೇಕಾಬಿಟ್ಟಿಯಾಗಿ ಬೇಕಾದವರಿಗೆ ನಿವೇಶನವನ್ನ ಪಡ್ಕೊಂಡಂತ ಪ್ರಕರಣವನ್ನ CBIಗೆ ಕೂಡ ಆ ಪ್ರಕರಣವನ್ನ ವಹಿಸಲಾಗಿತ್ತು. ಈ ಹಿಂದೆ ಆಟೆ ಕಾರ್ಯಕರ್ತರಾಗಿರ್ತಕ್ಕಂಥ KR ರವೀಂದ್ರ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಅಂದು CM ಆಗಿದ್ದಂತ ಇದೇ ಸಿದ್ದರಾಮಯ್ಯ ಅವರು ಅವತ್ತು ನಿವೇಶನಗಳನ್ನ, ಅಂದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಅವತ್ತಿನ ಶಾಸಕರಾಗಿದ್ದಂತ CS ಪುಟ್ಟರಾಜು ಅವರು ಇರ್ಬೋದು, ಹಾಗೆ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀರಂಗಪಟ್ಟಣ ಕ್ಷೇತ್ರದ ರಮೇಶ್ ಬಂಡಿಸಿದ್ದೇಗೌಡರು ಇರ್ಬೋದು, ಇನ್ನು ಮಾಜಿ ಶಾಸಕರು ಅಂದಿನ ಶಾಸಕರಾಗಿದ್ದಂತ ಮಂಡ್ಯದವರೇ ಆಗಿರ್ತಕ್ಕಂಥ M ಶ್ರೀನಿವಾಸ್ ಅವರು, ಇವರೆಲ್ಲರನ್ನು ಸೇರಿದಂತೆ ಒಟ್ಟು 107 ಮಂದಿ ಅಧಿಕಾರಿಗಳು ಸಾಕಷ್ಟು ಜನರ ವಿರುದ್ಧ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣವನ್ನ ಅಂದು CM ಆಗಿದ್ದಂತ ಸಿದ್ದರಾಮಯ್ಯ ಅವರೇ ಸ್ವತಃ CBIಗೆ ಕೂಡ ವರ್ಗಾವಣೆಯನ್ನ ಮಾಡಿದ್ರು. ಆದ್ರೆ ಈ ಪ್ರಕರಣವನ್ನ ಯಾಕೆ ಮೈಸೂರಿನ ಪ್ರಕರಣವನ್ನ CBIಗೆ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ತಮ್ಮ ಬುಡಕ್ಕೆ ಈಗ ಏನು ಬೆಂಕಿ ಇಟ್ಟಂಗ ಆಗಿರೋ ಇನ್ನೇಲಿ ಈ ಒಂದು CBI ತನಿಖೆಗೆ ಹೆದರ್ತಿದ್ದಾರಾ ಸಿದ್ದರಾಮಯ್ಯ ಅವರು ಅನ್ನೋ ಒಂದು ರೀತಿ ಚರ್ಚೆಗಳು ಕೂಡ ಆಗ್ತಿರ್ತಕ್ಕಂಥದ್ದು. ಮತ್ತೊಂದೆಡೆ ಇದು ಕೇವಲ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಪತ್ನಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ 107 ನಿವೇಶನಗಳಿರ್ಬೋದು, ಹಾಗೆ ಏನು ಸಾಕಷ್ಟು ಒಂದು ಹಣ ದುರುಪಯೋಗ ಪ್ರಕರಣ ಇರ್ಬೋದು, ಇದೆಲ್ಲವೂ ಕೂಡ ಇನ್ನೂ ಕೂಡ CBI ಹಂತದಲ್ಲೇ ಇರ್ತಕ್ಕಂಥದ್ದು. ಆದ್ರೆ ಅವತ್ತು ಸಿದ್ದರಾಮಯ್ಯ ಅವರಿಗೆ ಇದ್ದಂತ CBI ಮೇಲಿನ ನಂಬಿಕೆ ಈಗಾಗಲೇ ಕಳ್ಕೊಬಿಟ್ಟಿದಾರ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಕೇವಲ ಇಷ್ಟೇ ಮಂದಿ ಅಲ್ಲ, ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲೂ, ಅಂದ್ರೆ ಉದಾಹರಣೆಗೆ ಮೈಸೂರಿನಲ್ಲೂ ಕೂಡ ಈ ಸಾಕಷ್ಟು ಜನ ಈ ರೀತಿಯ ಒಂದು ಅಕ್ರಮವಾಗಿ ನಿವೇಶನವನ್ನ ಕಾನೂನು ಬಾಹಿರವಾಗಿ ಪಡ್ಕೊಂಡಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ಪ್ರಕರಣವನ್ನು ಕೂಡ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಆ ಮುಖಾಂತರವಾಗಿ ಒಂದು ತನಿಖೆಯನ್ನ ನಡೆಸಿದ್ರೆ ಎಲ್ಲರ ಏನು ಮುಖವಾಡ ಕೂಡ ಬಯಲಾಗುತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗ್ತಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯದ ಆರ್ಟಿ ಕಾರ್ಯಕರ್ತರಾಗಿರ್ತಕ್ಕಂಥ ರವೀಂದ್ರ ಅವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ಲಿಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಶಶಿಕುಮಾರ್.